ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 178 ಪಾಯಿಂಟ್ಸ್ ಗೇನ್ ಆಗಿ 61,940 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 49 ಪಾಯಿಂಟ್ಸ್ ಗೇನ್ ಆಗಿ 18,350 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 133 ಪಾಯಿಂಟ್ಸ್ ಗೇನ್ ಆಗಿ 43,311 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1,833 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 789 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಅಲ್ಲಿ ಒಂದು ಪ್ರೈಸ್ ಆಕ್ಷನ್ ಗಮನಿಸಿದ್ರಲ್ವಾ, ಕಂಪ್ಲೀಟ್ಲಿ ವೋಲ್ಟಾಲಿಟಿ ಓಪನಿಂಗ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ಬ್ರೇಕ್ ಆಗಿದೆ. ಅಲ್ಲಿಂದ ಕಾನ್ಸ್ಟೆಂಟ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಾ ಅಗೈನ್ ಒಂದು ಇಂಪಾರ್ಟೆಂಟ್ ರಿವರ್ಸಲ್. ಅಗೈನ್ ಮಾರ್ಕೆಟ್ ಎಲ್ಲಾದ್ರೆ ರೆಸಿಸ್ಟೆಂಟ್ ಇಂದ ಫಾಲ್ ಆಗಿದೆ ಅಲ್ವಾ, ಅದೇ ರೆಸಿಸ್ಟೆಂಟ್ ಹತ್ರ ಎಕ್ಸಾಕ್ಟ್ಲಿ ಕ್ಲೋಸ್ ಆಗ್ತಾ ಇರೋದು. ಇವತ್ತು ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ನಲ್ಲಿ ಸಡನ್ ರಿಯಾಕ್ಷನ್ ಪ್ರೈಸ್ ಆಕ್ಷನ್ ಕಾಣಿಸಿದೆ. ಜಸ್ಟ್ ನಿಫ್ಟಿನಲ್ಲಿ ಅಂತಲ್ಲ, ಬ್ಯಾಂಕ್ ನಿಫ್ಟಿನಲ್ಲೂ ಇದೇ ತರ ಎಕ್ಸಾಕ್ಟ್ಲಿ ರೆಸಿಸ್ಟೆಂಟ್, ಫಾಲ್, ಸಪೋರ್ಟ್, ದೆನ್ ಅಗೈನ್ ಎಲ್ಲಾದ್ರಿಂದ ಮಾರ್ಕೆಟ್ ಫಾಲ್ ಇದೆ ಅಲ್ವಾ, ಅಲ್ಲಿಗೆ ಬರ್ತಾ ಇರೋದು. ಈ ಜಸ್ಟ್ ವಿ ಶೇಪ್ ರಿಕವರಿ ಅಲ್ಲ, ಈ ವಿ ಶೇಪ್ ರಿಕವರಿಲೂ ಆಲ್ಮೋಸ್ಟ್ 1 o'clock ಅರೌಂಡ್ ಒಂದು ಬಿಗ್ ಫಾಲ್ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಅಂಡ್ ಇವನ್ ಎಂಟೈರ್ ಮಾರ್ಕೆಟ್ ಅಲ್ಲೂ ಒಂದು ವೋಲ್ಟಾಲಿಟಿ ಸೆಷನ್ ಇವತ್ತು ಕಾಣಿಸಿದೆ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ವಿ 2 ಬಿಗ್ ಮಾರ್ಕೆಟ್ ಇವೆಂಟ್ಸ್ ಇದೆ ಅಂತ. ಇವನ್ ಅಪ್ಡೇಟ್ ಮಾಡಿದ್ದೀನಿ. ಅಗೈನ್ ಇನ್ನೊಂದ್ಸಲಿ ನಿಮಗೆ ರಿಮೈಂಡ್ ಮಾಡ್ತಿದ್ದೀನಿ, ಇವತ್ತು ಪೊಸಿಷನ್ಸ್ ಯಾರಾದರೂ ಓವರ್ ನೈಟ್ ಕ್ಯಾರಿ ಮಾಡ್ತಾ ಇದ್ರೆ ಇವೆಂಟ್ ಒಂದು ರಿಸ್ಕ್ ಇರುತ್ತೆ ಅಂತ ನಿನ್ನೆನೂ ನಾವು ಮಾತಾಡ್ಕೊಂಡಿದ್ವಿ. ಬಿಕಾಸ್ ಇವತ್ತು ನಮಗೆ 6 PM ಅರೌಂಡ್ ವರ್ಗು ಕರ್ನಾಟಕದಲ್ಲಿ ಎಲೆಕ್ಷನ್ ಪೋಲಿಂಗ್ ನಡೀತಿದೆ. ಈ ವೋಟಿಂಗ್ ಆದ್ಮೇಲೆ 6 PM ಇಂದ ನಮಗೆ ಎಕ್ಸಿಟ್ ಪೋಲ್ಸ್ ನಂಬರ್ಸ್ ಅಂತೂ ಅಪ್ಡೇಟ್ ಆಗುತ್ತೆ. ಮೇ ಬಿ ನಿಮ್ಗೆ ಈ ವಿಡಿಯೋ ಬರೋ ಟೈಮ್ಗೆ ನಿಮ್ಗೆ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ಎಕ್ಸಿಟ್ ಪೋಲ್ಸ್ ನಲ್ಲಿ ಯಾವ ಪಾರ್ಟಿಗೆ ಹೇಗಿದ್ರೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಫ್ರೆಂಡ್ಸ್, ಮಾರ್ಕೆಟ್ ಸೀರಿಯಸ್ಲಿ ಹೇಳಬೇಕಂದ್ರೆ ಪಾರ್ಟಿಗಂದ್ರೂ ಸೆಂಟ್ರಲ್ ನಲ್ಲಿ ಸ್ಟೆಬಿಲಿಟಿನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೆಂಟ್ರಲ್ ನಲ್ಲಿ ಯಾವ್ದಾದ್ರು ಒಂದು ಸ್ಟೇಬಲ್ ಗವರ್ಮೆಂಟ್ ಇದ್ರೇನೆ ಒಳ್ಳೆ ರಿಫಾರ್ಮ್ಸ್ ತಗೊಂಡ್ ಬರ್ಬೋದಂತ ಮಾರ್ಕೆಟ್ ಭಾವಿಸ್ತದೆ. ಅದರಿಂದ ಯಾರಿಗಾದ್ರೆ ಜಾಸ್ತಿ ಮೆಜಾರಿಟಿ ಬರುತ್ತಲ್ವಾ, ಯಾರಾದ್ರೂ ಸ್ಟೇಬಲ್ ಗವರ್ಮೆಂಟ್ ನ ಫಾರ್ಮ್ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತಲ್ವಾ, ಅವರ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಡೇಟಾ ಬರ್ತಿದ್ರೆ ಅವ್ರು ಗೆಲ್ತಾ ಇದ್ರೇನೆ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳುತ್ತೆ. ಅದರಿಂದ ಯಾವಾಗ್ಲೂ ಅಂತಲ್ಲ, ಈಗ್ಲೂ ಅಂತ ಅಲ್ಲ, ಅದು ಯಾವ ಗವರ್ಮೆಂಟ್ ಇದ್ರೂನು ಆ ಗವರ್ನಮೆಂಟ್ ಸ್ಟೇಬಲ್ ಆಗಿ ಮೆಜಾರಿಟಿ ಬರತ್ತಂದಾಗ್ಲೇ ಮಾತ್ರನೇ ಮಾರ್ಕೆಟ್ ಆ ಎಲೆಕ್ಷನ್ ರಿಸಲ್ಟ್ಸ್ ನ ಪಾಸಿಟಿವ್ ಆಗಿ ತಗೊಳುತ್ತೆ. ಆದ್ರೆ ಪಾರ್ಟಿನ ನೋಡಿ ಅಲ್ಲ. ಫ್ರೆಂಡ್ಸ್, ನಿಮ್ಮೆಲ್ಲರ ಅಟೆನ್ಷನ್ಗೆ US ಅಲ್ಲಿ ನಡೀತಿರುವಂತ ಒಂದು ಕ್ರಿಟಿಕಲ್ ಇವೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಮುಂಚೆ ನಿನ್ನೆ ನೈಟ್ US ಪ್ರೆಸಿಡೆಂಟ್ ಆಗಿರುವಂತ ಜೋ ಬೈಡನ್ ಅವರು ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಒಂದ್ಸಲ ಕೇಳಿಸ್ಕೊಳ್ಳಿ. And everyone in the media understood the risk of default. Our economy would fall into a significant recession. It would devastate retirement accounts, increase borrowing costs. According to Moody's, nearly 8 million Americans would lose their jobs, and our international reputation would be damaged in the extreme. ಫ್ರೆಂಡ್ಸ್, ಕೇಳಿದ್ರಲ್ವಾ, USA ಡೆಡ್ ಡಿಫಾಲ್ಟ್ ಮಾಡುವಂತ ರಿಸ್ಕ್ ಇದೆ ಅಂತ. ಡೆಡ್ ಡಿಫಾಲ್ಟ್ ಮಾಡಿದ್ರೆ US ರಿಸ್ಕ್ ನಲ್ಲಿ ಬೀಳೋದಲ್ಲದೆ ತುಂಬಾ ಜನಕ್ಕೆ ಕೆಲಸ ಹೋಗುವಂತ ಚಾನ್ಸಸ್ ಇದೆ. ಅಂಡ್ ಹಾಗೆ US ನಲ್ಲಿ ಪೆನ್ಷನರ್ಸ್ ಎಲ್ಲ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೂ ತುಂಬಾ ರಿಸ್ಕ್ಗೆ ಹೋಗ್ತಾರಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬೈಡನ್ ಅವರು ಇಷ್ಟೊಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ರೀಸನ್ ಯಾವ್ದಾದ್ರು ಇದೆಯಾ ಅಂದ್ರೆ, ಗವರ್ಮೆಂಟ್ ರನ್ ಮಾಡ್ಬೇಕಂದ್ರೆ ಅವ್ರು ಸಾಲ ಮಾಡ್ತಿರ್ತಾರಲ್ವಾ, US ಗವರ್ಮೆಂಟ್ ಹೇಗೆ ಮಾಡುತ್ತೆ ಅಂದ್ರೆ, ನಮ್ಮ ಇಂಡಿಯನ್ ಗವರ್ಮೆಂಟ್ ಗ್ಲೋಬಲಿ ಪ್ರತಿ ಗವರ್ಮೆಂಟ್ನು ಅದೇ ತರ ಮಾಡುತ್ತೆ. ಅವ್ರು ರನ್ ಮಾಡುವಂತ ಸ್ಕೀಮ್ಸ್ ಯಾವೆಲ್ಲ ಇರುತ್ತಲ್ವಾ, ಆ ಸ್ಕೀಮ್ಸ್ ರನ್ ಮಾಡ್ಬೇಕಂದ್ರೆ ಅವರು ಟ್ಯಾಕ್ಸಸ್ ರೂಪಲ್ಲಿ ಕಲೆಕ್ಟ್ ಮಾಡುವಂತ ಹಣ ಮಾತ್ರ ಅಲ್ಲದೆ ಈ ಅಡಿಷನ್ ಆಗಿ ಸಾಲ ಮಾಡ್ತಾರಲ್ವ ಯಾವ್ದಾದ್ರು, ಅದು USA ವಿಷಯಕ್ಕೆ ಬಂದ್ರೆ ಅಲ್ಲಿ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಏನಂದ್ರೆ ನಿಮ್ಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಗೊಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ನಮ್ಮ ಹತ್ರ ಆ ಕ್ರೆಡಿಟ್ ಕಾರ್ಡ್ಗೆ ಲಿಮಿಟ್ ಒಂದು 2 lakhs ಇದೆ ಅಂತ ಅನ್ಕೊಳ್ಳೋಣ. ಸೊ ನಾವು ಕಂಟಿನ್ಯೂ ಸ್ಪೆಂಡ್ ಮಾಡ್ತಾ ಹೋಗ್ತಿದ್ವಿ. ಆಲ್ಮೋಸ್ಟ್ ಅದು 2 lakhs ವರೆಗೂ ರೀಚ್ ಆಗೋಗಿದೆ. ನೆಕ್ಸ್ಟ್ ಈಗ ನಮ್ಗೆ ಎಕ್ಸಸ್ ಆಗಿ ಸ್ಪೆಂಡ್ ಮಾಡ್ಬೇಕಂದ್ರೆ ನಾವು ಮಾಡಕ್ಕಾಗಲ್ಲಲ್ವಾ, ನಮ್ಗೆ ಕಾರ್ಡ್ ಡಿಕ್ಲೈನ್ ಬರುತ್ತಲ್ವಾ. ಮತ್ತೆ ನಾವು ಬ್ಯಾಂಕ್ ಅನ್ನು ಕೇಳಿ ಅಪ್ರೂವಲ್ ತಗೊಂಡು ಲಿಮಿಟ್ ನ ಅನೌನ್ಸ್ ಮಾಡೋದಕ್ಕೆ ಅಪ್ರೂವಲ್ ಬಂದ ಮೇಲೆ ನಾವು ಸ್ಪೆಂಡ್ ಮಾಡಕ್ಕಾಗತ್ತೆ. ಸಿಮಿಲರ್ಲಿ US ಅಲ್ಲೂ ಯಾವ್ದಾದ್ರೂ ಸಾಲ ಮಾಡ್ತಿದ್ದಲ್ವಾ, ಸಾಲ ಮಾಡೋದಕ್ಕೂ ಒಂದು ಲಿಮಿಟ್ ಅಂತೂ ಇದೆ. ಎಷ್ಟಿದೆ ಅಂದ್ರೆ ಅದು $31.4 trillion. $31.4 trillion ಅಂದ ತಕ್ಷಣ ಇದು ತುಂಬಾ ದೊಡ್ಡ ಅಮೌಂಟ್ ಅಲ್ವಾ. ಈ ಲಿಮಿಟ್ ಟಚ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅನ್ಕೊಂತೀರೇನು. ರೀಸೆಂಟ್ ಆಗಿ ಜಾನ್ವರಿ ಮಂತ್ ಅಲ್ಲೇ ಇವರು ಆ ಲಿಮಿಟ್ ನ ಟಚ್ ಮಾಡಿದ್ದಾರೆ. ಅಂಡ್ ಅಲ್ಲಿಂದ ಇವರಿಗೆ ಯಾವ್ದಾದ್ರು ಕ್ಯಾಶ್ ಫ್ಲೋಸ್ ಇದೆ ಅಲ್ವಾ, ಟ್ಯಾಕ್ಸಸ್ ರೂಪದಲ್ಲಿ ಬರುವಂತ ಹಣ ಎಲ್ಲ ಇರುತ್ತಲ್ವಾ, ಅವರಿಂದಾನೇ ಮ್ಯಾನೇಜ್ ಮಾಡ್ಕೊಂತ ಬರ್ತಿದ್ದಾರೆ. ಆದ್ರೆ ರೀಸೆಂಟ್ US ಟ್ರೆಜರಿ ಸೆಕ್ರೆಟರಿ ಆಗಿರುವಂತ ಜೆನೆಟ್ ಯೆಲೆನ್ ಅವರು, ಅಂದ್ರೆ ನಮ್ಗೆ ಇಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಗಿದಾರಲ್ವಾ ನಿರ್ಮಲಾ ಸೀತಾರಾಮನ್ ಅವರು, ಅದೇ ತರ ಅಲ್ಲಿ ಅವರು ಇದೇ ಪೊಸಿಷನ್. ಇವರೊಂದು ಕ್ರಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, US ಎಕಾನಮಿ ರನ್ ಆಗ್ಬೇಕಂದ್ರೆ ಆ ಲಿಮಿಟ್ ಅನೌನ್ಸ್ಮೆಂಟ್ ಯಾವ್ದೆಲ್ಲ ಇದೆ ಅಲ್ವಾ, ಅದು June 1 ಆದ್ಮೇಲೆ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದಾದ್ರೂ ಸಾಲ ತಗೊಂಡು ಆ ಸಾಲ ರೀಪೇ ಮಾಡ್ಬೇಕಂದ್ರೆ ಡೆಡ್ ಡಿಫಾಲ್ಟ್ ಆಗುವಂತ ಆಸ್ಕಾರ ಇದೆ ಅಂತ ಹೇಳ್ತಿದ್ದಾರೆ. ನಾವು ಈ ಡೆಡ್ ಸೀಲಿಂಗ್ ಲಿಮಿಟ್ ಯಾವ್ದೆಲ್ಲ ಇದೆ ಅಲ್ವಾ,
ಅದು ಆ ಲಿಮಿಟ್ ಅದು ಗೌರ್ಮೆಂಟ್ ಕೈಯಲ್ಲೇ ಇರುತ್ತಲ್ವಾ ಅಂದ್ರೆ ಇನ್ ಸಿಂಪಲ್ ಆಗಿ ಅದನ್ನ ಅನೌನ್ಸ್ ಮಾಡ್ಕೋಬಹುದಲ್ವಾ ಅಂದ್ರೆ, ಆದ್ರೆ ಇಲ್ಲಿರುವಂತ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ಇವರು ಅದನ್ನ ಅನೌನ್ಸ್ ಮಾಡಬೇಕು ಅಂದ್ರೆ ಅಲ್ಲಿರುವಂತ ಅಪೋಸಿಷನ್ ಪಾರ್ಟಿ ರಿಪಬ್ಲಿಕ್ ಪಾರ್ಟಿ ಇದೆ ಅಲ್ವಾ, ಅವರನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ನಾವು ಇಲ್ಲೇ ರಿಪಬ್ಲಿಕ್ ಪಾರ್ಟಿ ಅವರು ಒಂದು ಪೊಲಿಟಿಕಲ್ ಗೇಮ್ ನ ಪ್ಲೇ ಮಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಈ ಲಿಮಿಟ್ ಅನೌನ್ಸ್ ಮಾಡೋದಕ್ಕೆ ನಮ್ಗೇನು ಇಶ್ಯೂ ಇಲ್ಲ, ಲಿಮಿಟ್ ಅನೌನ್ಸ್ ನ ನಾವು ಒಪ್ಕೊಂತೀವಿ. ಆದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ನೀವು ಈ ಸ್ಕೀಮ್ಸ್ ಎಲ್ಲ ಕೊಡ್ತಿದ್ರಲ್ವಾ, ಅದನ್ನೆಲ್ಲ ಏನು ಸ್ಪೆಂಡ್ ಮಾಡ್ತಿದ್ರಲ್ಲ ಅದನ್ನ ಕಟ್ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಅದನ್ನೇ ಕಂಡೀಷನ್ ಆಗಿ ಇಡ್ತಿದ್ದಾರೆ. ನಾವು ಆ ಕಂಡೀಷನ್ ಏನಾದರೂ US ಪ್ರೆಸಿಡೆಂಟ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಏನಕ್ಕಂದ್ರೆ ಅದನ್ನು ಒಪ್ಕೊಂಡ್ರೆ ಇವ್ರಿಗೆ ನೆಕ್ಸ್ಟ್ ಎಲೆಕ್ಷನ್ಸ್ ಯಾವುದೆಲ್ಲ ಇದೆ ಅಲ್ವಾ, ಆ ಎಲೆಕ್ಷನ್ಸ್ ಅಲ್ಲಿ ಇವರು ಸೋಲೋ ಅಂತ ಆಸ್ಕಾರ ಇದೆ. ಅದರಿಂದಾನೇ ಅಪೋಸಿಷನ್ ಪಾರ್ಟಿನೂ ಈ ಗೇಮ್ ಪ್ಲೇ ಮಾಡ್ತಿದೆ. ಆದರೆ ನಾವು ಈ ಕಾನ್ಫ್ಲಿಕ್ಟ್ ಯಾವುದೆಲ್ಲ ಇದೆ ಅಲ್ವಾ, ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಅಂತೂ ಇದೆ ಅಲ್ವಾ, ಇದನ್ನ ಇವರು ಆಲ್ರೆಡಿ ನಿನ್ನೆ ಮೀಟ್ ಆಗಿದ್ದಾರೆ. ನೆಕ್ಸ್ಟ್ ಮೀಟಿಂಗ್ ಫ್ರೈಡೇನೇ ಇದೆ. ಅಂಡ್ ಈ ಡೆಟ್ ಸೀಲಿಂಗ್ ಲಿಮಿಟ್ ಅನೌನ್ಸ್ ಮಾಡೋದಕ್ಕೆ ಇದರ ರಿಲೇಟೆಡ್ ಆಗಿ ಇವರು ಡಿಸಿಷನ್ ಶಾರ್ಟ್ಲಿ ತಗೊಳ್ದಿರುವಂತ ಪಕ್ಷದಲ್ಲಿ ಒಂದು ವೇಳೆ June 1 ಯಾವುದಾದ್ರೆ US ಟ್ರೆಜರಿ ಸೆಕ್ರೆಟರಿ ಹೇಳಿದ ತರ ಡೆಟ್ ಡಿಫಾಲ್ಟ್ ಏನಾದರೂ ನಡೆದ್ರೆ ಮಾತ್ರ ದೆನ್ ವಿ ಹ್ಯಾವ್ ಟು ಸಿ ಗ್ಲೋಬಲಿ ಒಂದು ಬಿಗ್ ಫೈನಾನ್ಷಿಯಲ್ ಕ್ರೈಸಿಸ್. ಏನಕ್ಕಂದ್ರೆ ಒಂದು ಸಲ ಡೆಟ್ ಡಿಫಾಲ್ಟ್ ಆಗಿದೆ ಅಂದ್ರೆ ದೆನ್ USA ಬಗ್ಗೆ ಮಾತಾಡ್ಕೊಂಡ್ರೆ ಒಂದು ಸಲ ಡಿಫಾಲ್ಟ್ ಆದ್ಮೇಲೆ ಅವರು ಯಾವ್ದಾದ್ರೆ ಲೋಯರ್ ಇಂಟ್ರೆಸ್ಟ್ ರೇಟ್ಸ್ ನ ಈಗ ಬಾರೋ ಮಾಡ್ತಿದಾರಲ್ವಾ, ಆ ತರ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ಸ್ ಬೆಳೆಯೋ ಅಂತ ಚಾನ್ಸಸ್ ಜಾಸ್ತಿ ಇದೆ. ಅವಾಗ ಜಾಸ್ತಿ ಇಂಟ್ರೆಸ್ಟ್ ರೇಟ್ಗೆ ಬಾರೋ ಮಾಡಬೇಕಾಗತ್ತೆ. ಜಾಸ್ತಿ ಇಂಟ್ರೆಸ್ಟ್ ರೇಟ್ ನ ಬಾರೋ ಮಾಡಿದ್ರೆ ದೆನ್ ಅದಕ್ಕೆ ಇವರು ಯಾವ್ದಾದ್ರು ಇಂಟ್ರೆಸ್ಟ್ ರೇಟ್ ನ ಔಟ್ಗೋ ಇರತ್ತಲ್ವಾ, ಆ ಔಟ್ಗೋ ರೂಪದಲ್ಲಿ ಸ್ಪೆಂಡ್ ಮಾಡುವಂತ ಅಮೌಂಟನ್ನು ಜಾಸ್ತಿ ಆಗೋಗುತ್ತೆ. ಆವಾಗ ಎಲ್ಲೋ ಒಂದ್ ಕಡೆ ಇವರಿಗೆ ವೆಲ್ಫೇರ್ ಸ್ಪೆಂಡ್ಗೆ ಮಾಡುವಂತ ಅಮೌಂಟ್ ನ ಕಟ್ ಮಾಡಬೇಕಾಗತ್ತೆ. ಅಂಡ್ ಇದಲ್ಲದೆ US ಸ್ಟಾಕ್ ಮಾರ್ಕೆಟ್ ಅಂಡ್ ಬಾಂಡ್ ಮಾರ್ಕೆಟ್ ಮೇಲೇನು ಅಂಡ್ ಹಾಗೆ ಗ್ಲೋಬಲ್ ಎಕಾನಮಿ ಮೇಲೇನು ಇದು ಇಂಪ್ಯಾಕ್ಟ್ ಇರುತ್ತೆ. ಸೊ ಈ ಡೆವಲಪ್ಮೆಂಟ್ ಈ ಇಶ್ಯೂ ಯಾವ್ದೆಲ್ಲ ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್. ನಾವು ಇನ್ವೆಸ್ಟರ್ಸ್ ಇದೆಲ್ಲಾನು ಗ್ಲೋಬಲಿ ಎಲ್ಲರೂ ಟ್ರ್ಯಾಕ್ ಮಾಡಬೇಕಾಗಿರುವಂತ ಇಶ್ಯೂ ಇದು. ಪ್ರೀವಿಯಸ್ಲಿ ಇದೇ ತರ ಡೆಟ್ ಎನ್ಹಾನ್ಸ್ಮೆಂಟ್ ಮಾಡಿರುವಂತ ಸಿನಾರಿಯೋಸ್ ಯಾವ್ದೆಲ್ಲ ಇದೆಯಾ ಅಂದ್ರೆ ಪಾಸ್ಟ್ ಅಲ್ಲಿ 2011 ನಲ್ಲಿ ಅಂಡ್ 2013 ನಲ್ಲಿ ಡೆಟ್ ಎನ್ಹಾನ್ಸ್ಮೆಂಟ್ ಮಾಡಿದ್ದಾರೆ ಆವಾಗ. ಬಟ್ ಈಗ ರೂಲಿಂಗ್ ಪಾರ್ಟಿ ಅಂಡ್ ಅಪೋಸಿಷನ್ ಪಾರ್ಟಿ ಎಲೆಕ್ಷನ್ಸ್ ಇದೆ ಅಲ್ವಾ, ಅದರಿಂದ ಅವರು ಪ್ಲೇ ಮಾಡ್ತಿರುವಂತ ಗೇಮ್ ವಿ ನೀಡ್ ಟು ಸಿ ಮೋಸ್ಟ್ಲಿ ಆಕ್ಚುಲಿ ಅಗ್ರಿ ಆಗ್ತಾರೆ, ಬಟ್ ಸಮ್ವೇರ್ ಸಮ್ ಕಂಡೀಷನ್ಸ್ ಅಂತೂ ಅಗ್ರಿ ಆಗ್ತಾರೆ ಅಂತ ಅನ್ಕೊಳ್ಳೋಣ. ಒಂದು ವೇಳೆ ಅಗ್ರಿ ಆಗದಿರುವಂತ ಪಕ್ಷದಲ್ಲಿ ಗ್ಲೋಬಲಿ ಒಂದು ದೊಡ್ಡ ಎಕನಾಮಿಕಲ್ ಕ್ರೈಸಿಸ್ ಅಂತೂ ಲೀಡ್ ಮಾಡುತ್ತೆ. ನೆಕ್ಸ್ಟ್ CPI ಇನ್ಫ್ಲೇಷನ್ ಡೇಟಾ ಮಾರ್ಕೆಟ್ ಇಲ್ಲಿರುವಂಥ ಎಸ್ಟಿಮೇಟ್ಸ್ ಪ್ರಕಾರ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಹೆಡ್ಲೈನ್ ಇನ್ಫ್ಲೇಷನ್ ಇವನ್ ಕೋರ್ ಇನ್ಫ್ಲೇಷನ್ ಅಲ್ಲಿ ಯಾವ ಥರ ಡೇಟಾ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದರೆ ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ರೀಸೆಂಟಾಗಿ ಜಾಬ್ಸ್ ಡೇಟಾ ತುಂಬ ಸ್ಟ್ರಾಂಗ್ ಆಗಿದೆ, ಮೀನ್ಸ್ ಎಕಾನಮಿ ಚೆನ್ನಾಗಿದೆ ಅಂತ ಒಂದು ಇಂಡಿಕೇಶನ್ ಮಾರ್ಕೆಟಲ್ಲಿದೆ. ಈ ಥರ ಸಂದರ್ಭದಲ್ಲಿ CPI ಇನ್ಫ್ಲೇಷನ್ ಡೇಟಾ ಏನಾದರೂ ಮಾರ್ಕೆಟ್ ಅನ್ಕೊಂಡಿರೋಕಂದ್ರು ವೀಕ್ ಆಗಿದ್ರೆ, ಮೀನ್ಸ್ CPI ಇನ್ಫ್ಲೇಷನ್ ಡೇಟಾ ಕಮ್ಮಿ ಆಗ್ತಾ ಇದ್ರೆ ದೆನ್ ಓಕೆ. ಬಟ್ ಮಾರ್ಕೆಟ್ ಎಸ್ಟಿಮೇಷನ್ ಅಂದರೆ CPI ಡೇಟಾ ಹಾಟ್ ಆಗಿ ಮೀನ್ಸ್ ಜಾಸ್ತಿ ಸ್ಟ್ರಾಂಗ್ ಆಗಿದ್ರೆ ಬೆಳೀತಾ ಇದ್ರೆ ದೆನ್ ಎಕಾನಮಿ ಚೆನ್ನಾಗಿದೆ, ಇನ್ಫ್ಲೇಷನ್ ಬೆಳೀತಾ ಇದೆ ಅಂತ. ಅದರಿಂದ ಫೆಡ್ ಅವರು ರೀಸೆಂಟ್ಲಿ ಕಮೆಂಟ್ರಿನಲ್ಲಿ ನಾವು ಯಾವುದಾದ್ರೆ ಬಡ್ಡಿ ರೇಟ್ಗಳ ಬಗ್ಗೆ ಅಷ್ಟೊಂದು ಅಗ್ರೆಸಿವ್ ಆಗಿ ಥಿಂಕ್ ಮಾಡಬೇಕಂತ ಅನ್ಕೊಂತಿಲ್ಲ ಅಂತ ಯಾವುದಾದ್ರೂ ಕಮೆಂಟ್ರಿ ಮಾಡಿದಾರಲ್ವಾ, ಅಪ್ಕಮಿಂಗ್ ಟೈಮ್ನಲ್ಲಿ ಆ ಡಿಸಿಷನ್ನ ಚೇಂಜ್ ಮಾಡ್ಬೋದು ಅಂತ ಒಂದು ಫಿಯರನ್ನು ಮಾರ್ಕೆಟಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಎಕಾನಮಿ ಚೆನ್ನಾಗಿದೆ, ಅದಕ್ಕೆ ತಕ್ಕ ಹಾಗೆ ಇನ್ಫ್ಲೇಷನು ಕಮ್ಮಿ ಆಗಬೇಕು. ಎಕಾನಮಿ ಚೆನ್ನಾಗಿದೆ, ಇನ್ಫ್ಲೇಷನು ಬೆಳೀತಾ ಇದ್ರೆ ಮಾರ್ಕೆಟ್ಗೆ ಒಳ್ಳೆಯದಲ್ಲ. ಸೊ ಈ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ಗಂದ್ರೆ ಅಬೋವ್ ಒಂದು ವೇಳೆ ನಂಬರ್ಸ್ ಬರ್ತಾ ಇದ್ರೆ ಮಾರ್ಕೆಟ್ ಅದನ್ನು ನೆಗೆಟಿವ್ ಆಗಿ, ಬಿಲೋ ಬರ್ತಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಪ್ರಾಬಬಿಲಿಟಿ ಇದೆ. ಅಂಡ್ FIs ರೀಸೆಂಟ್ ಟೈಮ್ಸಲ್ಲಿ ಕಾನ್ಸ್ಟೆಂಟ್ ಆಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡ್ತಿದ್ದಾರೆ. ಇವನ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಅವರು ಬೈ ಸೈಡೇ ಇದ್ದಾರೆ ಕಂಟಿನ್ಯೂಸ್ಲಿ. ಅಂಡ್ ಮಾರ್ಕೆಟ್ನಲ್ಲಿರುವಂಥ ನೆಟ್ ಶಾರ್ಟ್ ಪೊಸಿಷನ್ಸು FI ಸ್ಟಿಲ್ ಇನ್ನೂ 52% ಹತ್ರ ಮೇಂಟೈನ್ ಮಾಡ್ತಿದ್ದಾರೆ. ಮೀನ್ಸ್ ಇಲ್ಲಿಂದ ಇನ್ನೂ ಹೆಡ್ರೂಮ್ ಒಂದು ವೇಳೆ ಲಾಂಗ್ ಸೈಡ್ ಅವರು ಪೊಸಿಷನ್ನ ಬಿಲ್ಡ್ ಮಾಡಬೇಕಂತ ಅನ್ಕೊಂಡ್ರೆ ಸಿಗ್ನಿಫಿಕೆಂಟ್ ಸ್ಪೇಸ್ ಅವ್ರಿಗೆ ಇದೆ. ಬಟ್ ಫ್ರೆಂಡ್ಸ್, ಇಲ್ಲಿಂದ ಒಂದು ವೇಳೆ ಮಾರ್ಕೆಟು ಇವತ್ತು ಬರ್ತಿರೋಂಥ ಇವೆಂಟ್ ಆದಮೇಲೆ ಟಾಪ್ ಸೈಡ್ಗೆ ಮೂವ್ ಆಗ್ತಿದ್ರೆ 18,450 ಆರ್ 460 ಆ ಝೋನ್ ಹತ್ರ ಬಂದಾಗ ಸ್ವಲ್ಪ ಕಾಶಿಯಸ್ ಆಗಿರಿ. ಸೊ 18,450 ಅಲ್ಲಿ ಬಂದಾಗ ಅಗ್ರೆಸಿವ್ ಆಗಿ ಬುಲಿಶ್ ಆಗಿ ಅಲ್ಲದೆ ಸ್ವಲ್ಪ ಸೈಡ್ ವೇಸ್ ಮಾಡ್ತಾ 18,500 ಅಬೋವ್ ಕ್ಲೋಸಿಂಗ್ ನಾವು ವೆಯ್ಟ್ ಮಾಡೋದು ಬೆಟರ್. ಬಿಕಾಸ್ ಆ ಝೋನ್ ಹತ್ರ ಮಲ್ಟಿಪಲ್ ಟೈಮ್ಸ್ ನಮಗೆ ರಿಜೆಕ್ಷನ್ಸ್ ಇದೆ ಪಾಸ್ನಲ್ಲಿ. ಆ್ಯಂಡ್ ಇವನ್ ವಿತ್ ಫಿಬ್ನೋಚಿಯನ್ನು ಡ್ರಾ ಮಾಡಿದಾಗ ರೀಸೆಂಟ್ಲಿ ಅದೊಂದು ಇಂಪಾರ್ಟೆಂಟ್ ಝೋನ್. ಇವೆಲ್ಲದ್ರೂ ಕನ್ಸಿಡರೇಷನಲ್ಲಿ ತಗೋಂತ 18,450 ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್, ಇಲ್ಲಿಂದ ಅಪ್ಸೈಡ್ ಗಮನಿಸಬೇಕು. ಅಂಡು ಪೊಸಿಷನಲ್ ಬೇಸಸಲ್ಲಿ ಒಂದು ವೇಳೆ ಇಂಟ್ರಾಡೇನಲ್ಲಿ ಬೇಸಸ್ನಲ್ಲಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ನ ಮಾತಾಡಿಕೊಂಡ್ರೆ ನಿಫ್ಟಿ ಸಪೋರ್ಟು 18,240, ಇಲ್ಲಿಂದ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋಂಥ ಲೆವೆಲೇ. ಅಬೋವ್ ಒಂದು ವೇಳೆ ಮಾರ್ಕೆಟ್ ಏನಾದರೂ ಓಪನ್ ಆದರೆ 18,370, ಒಂದು ವೇಳೆ ಬಿಲೋ ಓಪನ್ ಆದರೆ ಇವತ್ತು ಫೇಸ್ ಮಾಡಿರೋಂಥ ರೆಸಿಸ್ಟೆಂಟು ಫಸ್ಟ್ ರೆಸಿಸ್ಟೆಂಟು 18,315. ಇವತ್ತು ನಮಗೆ 2 ಟೈಮ್ಸ್ ಹತ್ರ ಸೇಮ್ ಲೆವೆಲ್ ಹತ್ರನೇ 18,315 ಹತ್ರ ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ.
ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 43,060 ಅಂಡ್ ಅಬೋವ್ ಇರೋಂಥ ಲೆವೆಲ್ ಬ್ರೇಕ್ ಆದರೆ 43,580. ನೆಕ್ಸ್ಟ್ ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ನಾವು ಅನ್ಕೊಂಡಿರೋದು ಫರ್ದರ್ ಆಗಿ ಕಂಟಿನ್ಯೂ ಮಾಡ್ತಿದ್ದೀನಿ 17,800 to 18,400. ಇಲ್ಲಿಂದ ಆಲ್ಮೋಸ್ಟ್ ಡೌನ್ ಸೈಡ್ ನಮಗೆ 500 ಪಾಯಿಂಟ್ಸ್ ಹತ್ರ ಇದೆ, ಆದರೆ ಅಪ್ಸೈಡ್ ಮಾತ್ರ 100 ಪಾಯಿಂಟ್ಸ್ ಮಾತ್ರನೇ ಇದೆ. ಬಟ್ ನಾನಂತೂ 18,400 ಬ್ರೇಕ್ ಆಗದೆ ಈ ಲೆವೆಲ್ನ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂತಿಲ್ಲ. ಆ್ಯಂಡ್ ಇವತ್ತು ಇವೆಂಟ್ ಇದೆ ಅಲ್ವಾ, ಈ ಇವೆಂಟಲ್ಲಿ ಒನ್ಸ್ ಇವೆಂಟ್ ಕಂಪ್ಲೀಟ್ ಆದಮೇಲೂ ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆದರೆ 18,240 ಅಬೋವ್ ಏನಾದರೂ ಇದ್ದರೆ ದೆನ್ ಆವಾಗ ನಾವು 18,400 ಬಿಲೋ 18,000 ಪುಟ್ನ ಆಪ್ಷನ್ ಆಗಿ ತಗೊಳ್ಳೋವಂಥ ಪ್ರಯತ್ನ ಮಾಡ್ಬೋದು. ಬಟ್ ಸ್ಟಿಲ್ ದಟ್ ಆ ಇವೆಂಟ್ ಆದಮೇಲೆ ನಾಳೆ ಸೆಷನಲ್ಲಿ ಒಂದು ವೇಳೆ ಮಾರ್ಕೆಟು 18,240 ಅಬೋವ್ ಕ್ಲೋಸ್ ಆಗ್ತಾ ಇದ್ದರೆ ನಾವು 18,200ನ ಸಪೋರ್ಟಾಗಿ ನೋಡೋವಂಥ ಪ್ರಯತ್ನ ಮಾಡೋಣ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಕಾನ್ಸ್ಟೆಂಟಾಗಿ ಮಾರ್ಕೆಟು ಬೆಳೆದಿದೆ. ಆ್ಯಂಡ್ ಆಫ್ಟರ್ ಇವೆಂಟು ಮೇ ಬಿ ಸ್ವಲ್ಪ ಕೂಲ್ ಡೌನ್ ಆರ್ ಪ್ರಾಫಿಟ್ ಬುಕ್ಕಿಂಗನ್ನು ಮಾರ್ಕೆಟಲ್ಲಿ ಕಾಣಿಸ್ಬೋದು. ಅದರಿಂದ ಒನ್ಸ್ ಇವೆಂಟ್ ಆದಮೇಲೆ ಮಾರ್ಕೆಟ್ ರಿಯಾಕ್ಷನ್ ನೋಡಿದ ಮೇಲೆ ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ತಾ ಇದ್ದರೆ ಡೌನ್ ಸೈಡು 18,000ಗೆ ಪುಟ್ ಆಪ್ಷನ್ನ ಮೂವ್ ಮಾಡ್ತಾ 18,000 to 18,400 ಲೆವೆಲ್ಸ್ನ ಗಮನಿಸಬಹುದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.